ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ 5 ಗಂಟೆಗೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ಆಗ್ತಾ ಇದೆ. ಬನ್ನಿ ವಿಡಿಯೋ ಒಳಗೆ ವೈಕುಂಠ ಏಕಾದಶಿ ಪ್ರಯುಕ್ತ ಇಲ್ಲಿ ವೈಕುಂಠ ಬಾಗಿಲನ್ನ ಪೂಜೆ ಮಾಡ್ತಾ ಇದ್ದಾರೆ ಐನೋರು. ಮತ್ತು ಇದು ನಮ್ಮಮ್ಮ ಊರ ಬಾಗಿಲಲ್ಲಿ ಕಾಯ್ತಾ ಇರೋ ಗಂಗಮ್ಮ ಅಂತಾರೆ. ನಾನಂತೂ ಆ ಅಮ್ಮನ ಮಾರಮ್ಮ ಅನ್ಕೊತೀನಿ. ಅವ್ರಿಷ್ಟ ಬಂದಂಗೆ ಕರ್ಕೋಬೋದು. ಎಲ್ಲ ಒಂದೇ, ಎಲ್ಲ ಅಮ್ಮನೇ ತಾನೇ, ಎಲ್ಲ ತಾಯಿಗಳು ಒಂದೇ ತಾಯಿ ಅಂತೆ ತಾನೇ, ಬೇರೆ ಬೇರೆ ಅವತಾರ ಎತ್ತಿದ್ದಾರೆ ಅಷ್ಟೇ. ಇಲ್ಲಿ ದ್ವಾರಬಾಗ್ಲು ಪೂಜೆ ಮಾಡೋಕ್ಕೆ ಐನೋರು ಎಲ್ಲ ಮಂತ್ರ ಪಠಿಸ್ತಾ ಇದ್ದಾರೆ. ಇವರೆಲ್ಲ ಇನ್ನೂ ಇಬ್ಬರು ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಇಲ್ಲಿ ಮಂಗಳಾರತಿ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಈ ಸ್ವಾಮಿ ಇದ್ದಾರಲ್ವ, ಅವರು ಮೆರವಣಿಗೆ ಮಾಡ್ಕೊಬಂದು ಅಲ್ಲಿ ನಿಂತಿದ್ದಾರೆ ಅವರು. ಮತ್ತು ದೊಡ್ಡಯ್ಯನವರು ಇದು ಊದಿನ ಕಡ್ಡಿ ಹಚ್ಚಿ ಬಾಗಿಲಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅದು ದೇವ್ರನ್ನ ನೋಡೋಕ್ಕೆ ಬೇರೆ ಬಾಗಿಲು, ಇದು ವೈಕುಂಠ ದ್ವಾರ ಬಾಗಿಲು ಅಂತ. ವೈಕುಂಠ ಏಕಾದಶಿಗೆ ಇಲ್ಲಿ ಪೂಜೆ ಮಾಡಿ ಬಾಗಿಲು ತೆಗೆಯೋದು. ಯಾವಾಗಲೂ ಮಿಕ್ಕಿದ ದಿನ ಇಲ್ಲೆಲ್ಲ ಬಾಗಿಲು ಮುಚ್ಚಿರ್ತಾರೆ. ವೈಕುಂಠ ವೈಕುಂಠ ಬಾಗಿಲು ಅಂತ ಅದು ಹೆಸರು. ಮೇಲೆಲ್ಲ ನಾನು ಚೆನ್ನಾಗಿ ತೆಗೆದಿಲ್ಲ, ನನಗೆ ಇಷ್ಟ ಆಯಿತು ಇಲ್ಲಿ ತೆಗಿತಾ, ಅದಕ್ಕೆ ಇಲ್ಲೇ ತೆಗೆದಿದ್ದೀನಿ. ಎಲ್ಲರಿಗೂ ಕ್ಷಮೆ ನಾನು ಕೇಳ್ತೀನಿ, ನೆಟ್ಟಿಗೆ ವಿಡಿಯೋ ತೆಗೆದಿಲ್ಲ. ಪ್ಲೀಸ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಎಲ್ಲರಿಗೂ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನಮ್ಮೂರಲ್ಲಿ ಏನು ಪೂಜೆನೂ ಜೋರಾಗಿ ಮಾಡ್ತಾರೆ ನೋಡಿ. ಈ ಹಬ್ಬ ವೆಂಕಟೇಶ್ವರ ಸ್ವಾಮಿ ನಮ್ಮೂರು ಮೆರವಣಿಗೆ ಬಂದು ಅಲ್ಲಿ ನಿಂತಿದ್ದಾರೆ. ಆ ಸ್ವಾಮಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಆಮೇಲೆ ಬಾಗಿಲಿಗೆ ಮಹಾಮಂಗಳಾರತಿ ಮಾಡ್ತಾರೆ. ಆಮೇಲೆ ಒಳಗೆ ಹೋಗ್ಬೋದು. ಸ್ವಾಮಿನ ಎತ್ಕೊಂಡಿದ್ದವ್ರು ಮಾತ್ರ ಒಳಗೆ ಹೋಗ್ತಾರೆ. ಆಮೇಲೆ ಲೈವಲ್ಲಿ ಹೋಗ್ಬೇಕು. ಈ ಮಿಕ್ಕವರೆಲ್ಲ ಒಂದು 10-11 ಜನ ಒಳಗೆ ಹೋಗ್ತಾರೆ. ಸ್ವಾಮಿನ ಎತ್ಕೊಂಡಿರ್ತಾರಲ್ಲ ಅವರು. ನೋಡಿ, ಇಲ್ಲಿ ವೈಕುಂಠ ಬಾಗಿಲಿಗೆ ಇವಾಗ ಪೂಜೆ ಮಾಡ್ತಾಯಿದ್ದಾರೆ, ಮಹಾಮಂಗಳಾರತಿ. ಆಮೇಲೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್. ಈ ಸ್ವಾಮಿನ ಇದೇ ಬಾಗಿಲಲ್ಲಿ ಒಳಗೆ ಹೋಗ್ತಾರೆ. ನೋಡಿ, ಮೇಲೆಲ್ಲ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಇದೆಲ್ಲ ಹೂವಿನ ಅಲಂಕಾರ ಮತ್ತು ಲೈಟ್ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಪಾಪ ಐನೋರಿಗೆ. ಸ್ವಾಮಿನೆಲ್ಲ ಫುಲ್ ಅಲಂಕಾರ ಮಾಡಿದ್ದಾರೆ. ಆ ವಿಡಿಯೋ ಕೂಡ ನಾನು ಹಾಕ್ತೀನಿ ನೋಡಿ ಫ್ರೆಂಡ್. ಎಲ್ಲರಿಗೂ ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್. ಇನ್ನು ಇದು ದೊಡ್ಡದಿದೆ ವಿಡಿಯೋ ನೋಡಿ. ಎಲ್ಲರೂ ಮಂಗಳಾರತಿ. ಗೋವಿಂದ ಅನ್ನೋರಿಗೆಲ್ಲ ಬಂಗಾರ ಭಾಗ್ಯವನ್ನು ಕೊಟ್ಟು ಆಯುಷ ಆರೋಗ್ಯ ಕೊಟ್ಟು ತಂದೆ ಅಂತ ಐನೋಳು ಹೇಳ್ತಾ ಇದ್ದಾರೆ. ಇದೀವಿ ಉತ್ತರಮುಖವಾಗಿ ದೇವರ ದರ್ಶನ. ವೈಕುಂಠ ಏಕಾದಶಿ ಪ್ರಯುಕ್ತ ಏನ್ ದರ್ಶನ ಅಂದ್ರೆ ಉತ್ತರ ದ್ವಾರದಲ್ಲಿ ಆಚೆ ಕಡೆ ಹೋಗ್ಬೇಕು ಅಂತ. ಅದರಿಂದ ದಯವಿಟ್ಟು ಯಾರು ಈ ಕಡೆ ಬರಬೇಡ್ರಿ. ಎಲ್ಲ ಆ ಕಡೆ ಬಂದು ಒಳಗಡೆ ಆರತಿ ತಗೊಂಡು ಒಳಗಡೆ ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದು ಉಯ್ಯಾಲ ಕೆಳಗಡೆಯಿಂದ ಉತ್ತರ ದ್ವಾರದಲ್ಲಿ ಆಚೆ ಕಡೆ ಹೋಗ್ಬೇಕು. ನಾವು ಉತ್ತರದಲ್ಲಿ ಈ ಕಡೆ ಹೋಗ್ತೀವಿ, ಈ ತರ ದೇವ್ರು ಇಡ್ತೀವಿ ಅಂತ ಬರಬೇಡ್ರಿ ಯಾರು. ದೇವ್ರು ಇಡೋಕೆ ಮಾತ್ರ ಹೊರಗಡೆ ದೇವ್ರು ಇಡ್ತಾರೆ. ಮಿಕ್ಕವರೆಲ್ಲ ಆ ಕಡೆಯಿಂದ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಉತ್ತರ ಭಾಗದಲ್ಲಿ ಹೊರಗಡೆ ಬರಬೇಕು. ಯಾರು